ಅಲ್ಲ, ತಾಯಿಯಾಗಿ ನಡ್ಸೋದು ಇಷ್ಟೊಂದು ಕಷ್ಟ ಅಂತ ನನಗೆ ಇವತ್ತೇ ಗೊತ್ತಾಗ್ತಿರೋದು. ಅಲ್ಲ ರೀ, ನಿಮಗೆ ಅಮ್ಮ ಆಗಿ ನಟಿಸೋಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂಥದ್ರಲ್ಲಿ ಇಂಥ ಥರ್ಲೆ ಮಗಳಿಗೆ ನಿಜವಾದ ತಂದೆ ನಾನು. ನನಗಿನ ಅದು ಎಷ್ಟು ಕಷ್ಟ ಆಗ್ತಾರಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂತೀರಾ? ಏನೂ ಇಲ್ಲ, ಸುಮ್ಮನೆ ಒಪ್ಕೋಬೇಕಷ್ಟೇ. ಅಲ್ಲ, ಮೊನ್ನೆ ಪೇರೆಂಟ್ಸ್ ಡೇ ಅಂತ ಸುಳ್ಳು ಹೇಳಿ ಮೀಟಿಂಗಿಗೆ ಕರ್ಕೊಂಡು ಹೋಗಿದ್ಲು. ಇವತ್ತು ನೋಡಿದ್ರೆ ಸ್ಪೋರ್ಟ್ಸ್ ಡೇ ಅಂತ ಹೇಳ್ತಿದ್ದಾಳೆ. ಅಲ್ಲಿ ಹೋದ್ಮೇಲೆ ಅದು ಏನೇನಾಗುತ್ತೋ ಏನು, ನನಗೆ ಯಾಕೋ ನಂಬಕ್ಕಾಗ್ತಿಲ್ಲ. ಅಮ್ಮ, ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ. ಫ್ಲಾಶ್ ಬ್ಯಾಕ್ ಹೋಗಬೇಡಿ, ಆ ಥರ ಸೀನ್ ಏನಿಲ್ಲ. ಓಕೆ ಮೇಡಮ್. ಅಮ್ಮ, ನಾಳೆ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇರೋದು 100ಕ್ಕೆ 100 ನಿಜ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ದರೆ ಪ್ರಿನ್ಸಿಪಲ್ ನಂಬರ್ ಕೊಡ್ತೀನಿ, ಅವ್ರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಬಿಡಿ. ಪಾಪ ಅರ್ಚನಾ ಅವ್ರಿಗೆ ಇದೆಲ್ಲ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಅಂತ ಅರ್ಥ ಆಗುತ್ತೆ. ಆದರೆ ಅವ್ರು ಬರಲ್ಲ ಅಂದರೆ ನನ್ನ ಮಗಳು ಸಾನ್ವಿ ಬೀಳಬೇಕಲ್ಲ. ಬಂಗಾರಿ, ಏನು ನಾಳೆ ಬರಲೇಬೇಕಾ ಪುಟ? ಏನ್ ಹೀಗೆ ಕೇಳ್ತಿದ್ದೀರಪ್ಪ? ನಾಳೆ ಇರೋದು ಸ್ಪೋರ್ಟ್ಸ್, ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮಗಳಿಗೆ ನೀವಿಬ್ರು ಎಂಕರೇಜ್ ಮಾಡಕ್ ಬರಲ್ಲ ಅಂದ್ರೆ ಹೆಂಗೆ? ಎಲ್ಲ ಅಪ್ಪ ಅಮ್ಮಂದ್ರು ನಿಮ್ ತರನೇ ಆಗ್ಬಿಟ್ರೆ ಮಕ್ಳಂಗ್ ಬೆಳೆಯಕ್ಕಾಗುತ್ತೆ? ಮಕ್ಳಂಗ್ ಹೆಸರು ಮಾಡಕ್ಕಾಗುತ್ತೆ? ನೋಟ್ ದಿಸ್ ಪಾಯಿಂಟ್ ಅರ್ಚನಾ ಅವರೇ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ನಾವು ಕೇಳಿ ತಿಳ್ಕೊಬೋದಾ? ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಆಗಲ್ಲ, ಬರಲ್ಲ ಅಂದ್ರೆ ನಾನು ಇನ್ಮೇಲೆ ಊಟ ಮಾಡಲ್ಲ, ಮೆಡಿಸಿನ್ ತಗೊಳ್ಳಲ್ಲ, ಇಂಜೆಕ್ಷನ್ ಕೊಡಿಸ್ಕೊಳ್ಳಲ್ಲ. ಪುಟ, ಅದು ನಾನು ಹೆಂಗೋ ಬರ್ತೀನಿ, ಪರವಾಗಿಲ್ಲ. ಆದರೆ ಅಮ್ಮ ಹೇಗೆ ಮ್ಯಾನೇಜ್ ಮಾಡಬೇಕು? ಅಮ್ಮ, ಸಂವಿ, ಸಂವಿ, ಸಾನ್ವಿ ಪುಟ್ಟ, ಏನಾಯ್ತು ನಿನಗೆ? ಕಣ್ಬಿಡು, ಕಣ್ಬಿಡು ಸಂವಿ. ಸಾನ್ವಿ ಪುಟ್ಟ, ಏನಾಯ್ತು? ಕಣ್ಬಿಡು. ಸಂವಿ, ಇಲ್ಲಿ ನೋಡಿ, ಇಲ್ಲಿ ಸಾನ್ವಿ ಪುಟ್ಟ. ಸಂವಿ, 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 ಕಣ್ಬಿಡು ಪುಟ. ಪುಟ ಇಲ್ಲಿ ನೋಡು. ಸಾನ್ವಿ, ಸಾನ್ವಿ ಪುಟ್ಟ, ಸಾನ್ವಿ, ಸಾನ್ವಿ ಪುಟ್ಟ, ಸಾನ್ವಿ ನೋಡು ಇಲ್ಲಿ. ಸಾನ್ವಿ ಪುಟ್ಟ, ಸಾನ್ವಿ ಪುಟ್ಟ, ಇಲ್ಲಿ ನೋಡಿ, ಇಲ್ಲಿ ನೋಡು, ಕಣ್ಬಿಡಿಲಿ. ಸಾನ್ವಿ, ಹೋಗಿ ನೀರು ತಗೊಂಡ್ ಬರೋಗಿ. ನೀರಲ್ಲಿ ಸಿಗತ್ತೆ? ಆಂಟಿ ಮನೆಗೆ ಹೋಗಿ. ಓಕೆ, ಸಾರಿ. ಸಾನ್ವಿ ಪುಟ್ಟ, ಎದ್ದೇಳಿ, ಇಲ್ಲಿ ನೋಡಿ, ಇಲ್ಲಿ. ಸಾನ್ವಿ ಪುಟ್ಟ, ಸಾನ್ವಿ ಪುಟ್ಟ. ಅಮ್ಮ, ನಾನು ಎಲ್ಲಿದ್ದೀನಿ? ಪುಟ್ಟ, ನಿಂಗೇನೂ ಆಗಿಲ್ಲ, ನಾನು ನಿನ್ನ ಜೊತೆನೇ ಇದ್ದೀನಿ. ಹೆದರ್ಕೋಬೇಡ, ಸರಿನಾ? ನಾಳೆ ನಾನು ಸ್ಕೂಲಿಗೆ ಬರ್ತೀನಿ, ಆಯ್ತಾ? ನಾನು ಸ್ಕೂಲಿಗೆ ಬರ್ತೀನಿ ಸ್ಕೂಲ್ಗೆ. ಪ್ರಾಮಿಸ್ ಮಾಡಿ. ಇಷ್ಟೊತ್ತು ನೀನು ಮಾಡಿದ ಡ್ರಾಮಾನಾ? ಹೌದು. ಅಪ್ಪ ಮಗಳು ಸೇರ್ಕೊಂಡು ನನಗೆ ಆಮರಿಸ್ತಿದ್ದೀರಾ? ಅಲ್ಲ, ನನ್ನ ಮಗಳು ಸಾನ್ವಿ ಆಗಾಗ ಈ ಥರ ಪ್ರ್ಯಾಂಕ್ಗಳು ಮಾಡ್ತಾ ಇರ್ತಾಳೆ. ಅಂದರೆ ಅವಳು ಮಾಡಿ ಪ್ರ್ಯಾಂಕ್ ಅಂತ
ತಮಗೆ ಗೊತ್ತಿತ್ತಾ? ಅಫ್ಕೋರ್ಸ್. ಗೊತ್ತಿದ್ದೆ ತಾವು ಡ್ರಾಮಾ. ಹಾಂ, ಅದು ಡ್ರಾಮಾ ಅಂತಲ್ಲ. ಓ, ಆ್ಯಕ್ಟಿಂಗ್ ಅನ್ಬೇಕಾದನ? ಎಲ್ಲೋಗುತ್ತೆ? ಅಪ್ಪನ ಗುಣನೇ ತಾನೇ ಬಂದಿರೋದು ಇವಳಿಗೂನು. ಸಾರಿ ಅಮ್ಮ, ನಿಮ್ಮನ್ನ ಒಪ್ಸಕ್ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ಈ ರೀತಿ ಮಾಡಿದೆ. ಬಟ್ ಇನ್ಮೇಲಿಂದ ಸ್ಕೂಲಲ್ಲಿ ಏನೂ ತರಲೆ ಮಾಡಲ್ಲ. ಯಾರು ನನ್ನ ಮೇಲೆ ಕಂಪ್ಲೇಂಟ್ ಮಾಡದೇ ಇರೋ ಥರ ಇರ್ತೀನಿ, ಓಕೆನಾ? ಸಾರಿ. ಸರಿ ಆಯ್ತು ಬಿಡು, ಬರ್ತೀನಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಯಾಕೆ? ಅಂತೂ ಒಪ್ಕೊಂಡ್ರಲ್ಲ. ನಾನು ಒಪ್ಕೊಂಡಿದ್ದು ಸಾನ್ವಿಗೋಸ್ಕರ. ಎಷ್ಟೇ ಆಗಲಿ ಸಾನ್ವಿ ನನ್ನ ಮಗಳೇ ಅಲ್ವಾ? ವಾಟ್? ಅದು ಓ ISD ಕಾಲು. ಒಂದು ನಿಮಿಷ. ಹಲೋ, ಯಾ ಬೋಲು ಬೋಲು. ಡ್ರಾಮಾ ಮಾಡ್ತೀಯಾ? ನನ್ನ ಜೊತೆನೇ ಡ್ರಾಮಾ ಮಾಡ್ತೀನಿ. ಏನು ಮಾಡ್ತೀನಿ ಗೊತ್ತಾ ಈಗ ನಿಂಗೆ? ಸಿಂಹ, ಅವಾಗ್ಲಿಂದ ಓದ್ತಾನೆ ಇದೆಯಾ? ಈಗ ಸ್ವಲ್ಪ ಬ್ರೇಕ್ ತಗೊಂಡು ತಿಂಡಿ ತಿಂದು ಕಾಫಿ ಕುಡಿ, ಆಮೇಲೆ ಓದನ್ನ ಕಂಟಿನ್ಯೂ ಮಾಡಿದ್ರಾಯ್ತು. ಬೇಡ, ಆಗಲೇ ಅಮ್ಮ ಹಣ್ಣು ಕೊಟ್ಟಿದ್ರಲ್ಲ, ಅದನ್ನು ತಿಂದೆ ಸಾಕು. ಸ್ವಲ್ಪನಾದರೂ ತಿನ್ನು ಸಿಂಹ. ಅದು ಹೊಟ್ಟೆ ತುಂಬಿದ್ರೆ ನಿದ್ದೆ ಬರುತ್ತೆ, ನಾನು ಓದಕ್ಕಾಗಲ್ಲ. ಸರಿ ಆಯ್ತು, ಒಳಗೆ ಬಂದು ಓದ್ಕೋ ಬಾ. ಯಾಕೆ? ಇಲ್ಲಿ ಸೊಳ್ಳೆಗಳು ಜಾಸ್ತಿ ಇದೆ, ಏನಾದರೂ ಕಚ್ಚಿ ಇನ್ಫೆಕ್ಷನ್ ಆಗ್ಬಿಟ್ರೆ? ಇಲ್ಲೇ ಹುಟ್ಟಿ ಬೆಳೆದವನಿಗೆ ಸೊಳ್ಳೆ ಕಚ್ಚಿಸ್ಕೊಳ್ಳೋದೇನು ಹೊಸದಲ್ಲ, ಪರವಾಗಿಲ್ಲ, ನನಗೇನಾಗಲ್ಲ. ಹಾಗಂತ ಸೊಳ್ಳೆಗಳಿಂದ ಕಚ್ಚಿಸ್ಕೊಂಡೇ ಓದ್ತೀಯಾ? ಹಾಗೆ ನಾನೆಲ್ಲ ಹೇಳಿದೆ. ಪರವಾಗಿಲ್ಲ ಸಂಜನಾ, ನಾನು ಇಲ್ಲೇ ಓದ್ಕೋತೀನಿ. ಆಯಿತು, ಕಾಫಿನಾದರೂ ಕುಡಿಬೋದಲ್ವಾ? ನನಗೆ ಬೇಡ, ಪ್ಲೀಸ್ ಫೋರ್ಸ್ ಮಾಡಬೇಡ. ಯಾಕಮ್ಮ ಅವನಿಗೆ ಬಲವಂತ ಮಾಡ್ತೀಯಾ? ಅವನು ಹೊಟ್ಟೆ ಹಸಿದಾಗ ಅವ್ನಿಗೆ ಬೇಕು ಅಂದಾಗ ಅವ್ನು ತಿಂಡಿ ತಿಂತಾನೆ. ಅಲ್ಲ ಮಾವ, ನರಸಿಂಹ ತಿಂಡಿ ತಿಂದೇನೆ ಓದ್ತಿದ್ದಾನೆ. ಅವನಿಗೆ ತಿಂಡಿ ಬೇಕು ಅನ್ನಿಸ್ದಾಗ ಅವನೇ ಕೇಳಲ್ವಾ? ನೋಡಮ್ಮ, ಏನಾದರೂ ಸಾಧನೆ ಮಾಡಬೇಕು ಅನ್ನೋದಾದರೆ ಊಟ, ತಿಂಡಿ, ನಿದ್ರೆ ಎಲ್ಲ ಬಿಟ್ಟು ಮಾಡಬೇಕು. ಆಗಲೇ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ನಾನು ಅದನ್ನೇ ಹೇಳ್ತಿರ್ತೀನಿ ರೀ ಅಪ್ಪಾರ. ಈ ಸಂಜನಾ ನನ್ನ ಮಾತೇ ಕೇಳುವುದಿಲ್ಲ, ಸುಮ್ಮನೆ ನರಸಿಂಹಗೆ ಡಿಸ್ಟರ್ಬ್ ಮಾಡ್ಕೊಂತಿರ್ತಾಳೆ. ಸಂಜನೆಯಿಂದ ನನಗೇನು ಡಿಸ್ಟರ್ಬ್ ಆಗ್ತಿಲ್ಲಪ್ಪ. ಹಂಗಲ್ಲ ನರಸಿಂಹ, ಪದೇ ಪದೇ ಸಂಜನಾ ಡಿಸ್ಟರ್ಬ್ ಮಾಡಿದ್ರೆ ನಿಂಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಆಗೋದಿಲ್ಲ.